ನಾನು ಮಾತಾಡಬೇಕಾಗುತ್ತೆ. ತನಿಖೆ ಆಗಲಿ ಅಂತ ಒತ್ತಾಯ ಮಾಡ್ತೀರಾ? ಖಂಡಿತವಾಗೂ ನಾನು ಹೇಳ್ತೀನಿ. ಈ ವಿಚಾರದಲ್ಲಿ ನಾನು 5ನೇ ತಿಂಗಳಲ್ಲೇ ಪತ್ರ ಬರೆದಿರೋದು. ಡಿಸೆಂಬರ್ 5ನೇ ತಿಂಗಳಲ್ಲಿ ಪತ್ರ ಬರೆದಿದ್ದೀನಿ. ಆ ಸಂದರ್ಭದಲ್ಲಿ ಪತ್ರ ಬರೆದ ನಂತರ 11ನೇ ತಿಂಗಳೇ ಒಂದು ಟೆಂಡರ್ ಆಗಿದೆ. 1 kg ಆಯಿಲ್ಗೆ, ಸ್ಯಾಂಡಲ್ ಆಯಿಲ್ಗೆ 93,000 ಟೆಂಡರ್ ಮಾಡಿದ್ದಾರೆ. ಟೆಂಡರಲ್ಲಿ ಅವರು ಖರೀದಿ ಮಾಡಿದ್ದಾರೆ. ಲಾಸ್ಟ್ ಇಯರು, ಬಿಫೋರ್ ಲಾಸ್ಟ್ ಇಯರು, ಅದರ ಲಾಸ್ಟ್ ಇಯರು ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಹೈಯೆಸ್ಟ್ ಅಂತಂದರೆ ಅವರು ಕೇಳಿರೋಂಥ ಗ್ರೇಡೆಡ್ ಆಯಿಲ್ಗೆ ಹೈಯೆಸ್ಟ್ ಅಂತಂದರೆ 1,13,000 14,000 ಇದೆ. ಅವರು ಏನು ಗ್ರೇಡೆಡ್ ಕೇಳಿದ್ರೆ ಅವ್ರ ಟೆಂಡರ್ನ ಅದೇ ಆಯಿಲ್ಗೆ. ಆ ಸಂದರ್ಭದಲ್ಲಿ 2,43,000 57,000 ಗಂಟ 37,000 43,000 ತನಕ ಒಂದು kgಗೆ ಪರ್ಚೇಸ್ ಮಾಡಿದ್ದಾರೆ. ಅದನ್ನು ನಾವು ಶಾಸಕನಾಗಿ ಚರ್ಚೆ ಮಾಡಿದ್ದೀನಿ. ಜೊತೆಗೆ ನನ್ನ ಪತ್ರ ಬಂದ ನಂತರ ಈ ವರ್ಷ ಅದು ಕಮ್ಮಿ ಆಗಿದೆ. ಸುಮಾರು 11,000 ಮೆಟ್ರಿಕ್ ಟನ್ನನ್ನು ಪರ್ಚೇಸ್ ಮಾಡಿದ್ದಾರೆ. ಕನಿಷ್ಠ ಪಕ್ಷ 105 ಕೋಟಿ 106 ಕೋಟಿ ಸರ್ಕಾರದ ಬಕ್ಕಸಿಗೆ ಉಳಿತಾಯ ಆಗಿದೆ. ಒಬ್ಬ ಶಾಸಕನ ನನ್ನ ಜವಾಬ್ದಾರಿ ಇಲ್ವಾ? ಅದಕ್ಕೆ ಯಾರು ಕೇಳಂಗಿಲ್ವ? ಇವ್ರನ್ನ ಸರ್ವಾಧಿಕಾರಿ MP ಪಾಟೀಲು ಖಂಡಿತವಾಗೂ ಸದನದಲ್ಲಿ ನನ್ನ ಕಳಿಸರಿ ರೈಟಿಂಗಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಒಂದು ಸರ್ಟನ್ ಪೀರಿಯಡಲ್ಲಿ 3 ಡಾಕ್ಯುಮೆಂಟ್ಸ್ ಕೇಳಿದ್ದೀವಿ. ಈ ಸರ್ಟನ್ ಪೀರಿಯಡಲ್ಲಿ ಇದಕ್ಕೆ ಟೆಂಡರ್ ಯಾವ್ಯಾವ ಆಗಿದೆ, ಟೆಂಡರ್ ಆಗಿದ್ದರೆ ಟೆಂಡರ್ ಪೂರ್ವ ಸಮಿತಿಯ ಅನುಮೋದನೆ ಪಡೆದಿದ್ರೆ ಅಂತ ಕೇಳಿದ್ದೀವಿ. ಅವರು 2 ಟೆಂಡರ್ 58 ಕೋಟಿ 50 ಕೋಟಿ ಕೇಳಿದ್ದಾರೆ. GSTಗೆ ಸೇರಿ 58 ಕೋಟಿ ಹೇಳಿದ್ದಾರೆ. 50 ಕೋಟಿ ಒಳಗಡೆ ಒಂದೇ ದಿವಸ ಟೆಂಡರು 100 ಕೋಟಿ ಟೆಂಡರ್ನ 58 ದಿವಸ ಒಳಗಡೆ ಒಂದು 50 ಕೋಟಿ ಒಳಗಡೆ ಮಾಡ್ಕೊಂಡಿದ್ದಾರೆ. 47-40 ಕೋಟಿ ಮಾಡ್ಕೊಂಡಿದ್ದಾರೆ. GST ಸೇರಿ 58 ಕೋಟಿ ಆಗುತ್ತೆ. ಇನ್ನೊಂದು ಟೆಂಡ್ರು 517 ಕೋಟಿ ಟೆಂಡರ್ ಆಗಿದೆ. ಆ ಟೆಂಡರ್ ಸಂಬಂಧಪಟ್ಟ ಮಾಹಿತಿನ ಸದನದಲ್ಲಿ ಕೊಟ್ಟೇ ಇಲ್ಲ. ಇವರು ಮಾಹಿತಿ ಕೊಡೋದಲ್ಲೇ ಇವರು ಒಂದು ನಮಗೆ ತಪ್ಪು ಮಾಹಿತಿ ಕೊಡೋದ್ರ ಮುಖಾಂತರ ನಮ್ಮ ದಾರಿ ತಪ್ಪಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ಇದರ ಸಂಪೂರ್ಣ ವಿಚಾರವನ್ನು ಈ ಬರುವಂಥ ಸದನದಲ್ಲಿ ಸೋಮವಾರ ಶುರುವಾಗುತ್ತೆ, ಅಲ್ಲಿ ಚರ್ಚೆ ಮಾಡ್ತೀವಿ. ಅಲ್ಲ, ಇದನ್ನ ಪ್ರಾಸಿಕ್ಯೂಷನ್ಗೆ ಕೇಳ್ಬೋದಿತ್ತಲ್ಲ ಸರ್? ಸದನದಲ್ಲೂ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂದಾಗ ನೀವು ಪ್ರಾಸಿಕ್ಯೂಷನ್ಗೆ ಕೇಳೋದ್ರ ಮೇಲೆ ಕ್ರಮ ಮಾಡಬೇಕು. ಇಲ್ಲ, ಈಗ ಅದನ್ನ ನೆಕ್ಸ್ಟ್ ಅದನ್ನು ನಾನು ರೈಟಿಂಗಲ್ಲಿ ಒಬ್ಬ ಇವ್ರ ಮೇಲೆ ಸಂಬಂಧಪಟ್ಟ ಸಚಿವರ ಮೇಲೆ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಮೇಲೆ, ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ಒಬ್ಬ ಶಾಸಕನಾಗಿ ದೂರಿನ ಸಮೇತ 37 ಪುಟಗಳ ದೂರು, ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಆಗಿ 603-604 ಪೇಜ್ನ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಮಾಡಿ ಇಷ್ಟು ಎಲ್ರಿಗೂ ಸಹ ಸಂಬಂಧಪಟ್ಟ ದೂರು ಕೊಟ್ಟಿದ್ದೀವಿ. ಅವರಿಂದ ಏನೋ ನ್ಯಾಯ ದೊರಕಿಸುತ್ತೆ, ಸಂಬಂಧಪಟ್ಟ ತನಿಖೆ ಆಗುತ್ತೆ, ಸಮಗ್ರವಾಗಿ ತನಿಖೆ ಆಗುತ್ತೆ ಅಂತ ಒಂದು ಭರವಸೆ ಇತ್ತು. ಈಗ ಭರವಸೆ ಅವ್ರ ನಡವಳಿಕೆ, ಅವ್ರ ಮಾತಿನ ಮೇಲೆ ಭರವಸೆ ಹೋಗಿದೆ. ಹಂಗೆ ಅನಿವಾರ್ಯವಾಗಿ ಸದನ ಚರ್ಚೆ ಮಾಡ್ತೀವಿ. ಒಂದು ವೇಳೆ ಅಲ್ಲೂ ಸಹ ನ್ಯಾಯ ಸಿಕ್ಕಲಿಲ್ಲ ಅಂತಲೇ ಅನಿವಾರ್ಯವಾಗಿ ಬೇರೆ ನಮ್ಮ ಹೋರಾಟನ ಮುಂದುವರಿಸ್ತೀವಿ. ಕೇಳ್ತೀವಿ. ಇನ್ನೇನು ಬೇರೆ ವಿಚಾರ ಇದೆಯಾ? ನಾನು ಮಾತಾಡಬೇಕಾಗುತ್ತೆ. ತನಿಖೆ ಆಗಲಿ ಅಂತ ಒತ್ತಾಯ ಮಾಡ್ತೀರಾ? ಖಂಡಿತವಾಗೂ ನಾನು ಹೇಳ್ತೀನಿ. ಈ ವಿಚಾರದಲ್ಲಿ ನಾನು 5ನೇ ತಿಂಗಳಲ್ಲೇ ಪತ್ರ ಬರೆದಿರೋದು. ಡಿಸೆಂಬರ್ 5ನೇ ತಿಂಗಳಲ್ಲಿ ಪತ್ರ ಬರೆದಿದ್ದೀನಿ. ಆ ಸಂದರ್ಭದಲ್ಲಿ ಪತ್ರ ಬರೆದ ನಂತರ 11ನೇ ತಿಂಗಳೇ ಒಂದು ಟೆಂಡರ್ ಆಗಿದೆ. 1 kg ಆಯಿಲ್ಗೆ, ಸ್ಯಾಂಡಲ್ ಆಯಿಲ್ಗೆ 93,000 ಟೆಂಡರ್ ಮಾಡಿದ್ದಾರೆ. ಟೆಂಡರಲ್ಲಿ ಅವರು ಖರೀದಿ ಮಾಡಿದ್ದಾರೆ. ಲಾಸ್ಟ್ ಇಯರು, ಬಿಫೋರ್ ಲಾಸ್ಟ್ ಇಯರು, ಅದರ ಲಾಸ್ಟ್ ಇಯರು ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಹೈಯೆಸ್ಟ್ ಅಂತಂದರೆ ಅವರು ಕೇಳಿರೋಂಥ ಗ್ರೇಡೆಡ್ ಆಯಿಲ್ಗೆ ಹೈಯೆಸ್ಟ್ ಅಂತಂದರೆ 1,13,000 14,000 ಇದೆ. ಅವರು ಏನು ಗ್ರೇಡೆಡ್ ಕೇಳಿದ್ರೆ ಅವ್ರ ಟೆಂಡರ್ನ ಅದೇ ಆಯಿಲ್ಗೆ. ಆ ಸಂದರ್ಭದಲ್ಲಿ 2,43,000 57,000 ಗಂಟ 37,000 43,000 ತನಕ ಒಂದು kgಗೆ ಪರ್ಚೇಸ್ ಮಾಡಿದ್ದಾರೆ. ಅದನ್ನು ನಾವು ಶಾಸಕನಾಗಿ ಚರ್ಚೆ ಮಾಡಿದ್ದೀನಿ. ಜೊತೆಗೆ ನನ್ನ ಪತ್ರ ಬಂದ ನಂತರ ಈ ವರ್ಷ ಅದು ಕಮ್ಮಿ ಆಗಿದೆ. ಸುಮಾರು 11,000 ಮೆಟ್ರಿಕ್ ಟನ್ನನ್ನು ಪರ್ಚೇಸ್ ಮಾಡಿದ್ದಾರೆ. ಕನಿಷ್ಠ ಪಕ್ಷ 105 ಕೋಟಿ 106 ಕೋಟಿ ಸರ್ಕಾರದ ಬಕ್ಕಸಿಗೆ ಉಳಿತಾಯ ಆಗಿದೆ. ಒಬ್ಬ ಶಾಸಕನ ನನ್ನ ಜವಾಬ್ದಾರಿ ಇಲ್ವಾ? ಅದಕ್ಕೆ ಯಾರು ಕೇಳಂಗಿಲ್ವ? ಇವ್ರನ್ನ ಸರ್ವಾಧಿಕಾರಿ MP ಪಾಟೀಲು ಖಂಡಿತವಾಗೂ ಸದನದಲ್ಲಿ ನನ್ನ ಕಳಿಸರಿ ರೈಟಿಂಗಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಒಂದು ಸರ್ಟನ್ ಪೀರಿಯಡಲ್ಲಿ 3 ಡಾಕ್ಯುಮೆಂಟ್ಸ್ ಕೇಳಿದ್ದೀವಿ. ಈ ಸರ್ಟನ್ ಪೀರಿಯಡಲ್ಲಿ ಇದಕ್ಕೆ ಟೆಂಡರ್ ಯಾವ್ಯಾವ ಆಗಿದೆ, ಟೆಂಡರ್ ಆಗಿದ್ದರೆ ಟೆಂಡರ್ ಪೂರ್ವ